Namaste. Jawahar Navodaya Vidyalaya Entrance Exam Section 2 Mathematics. Remember the following. Money. While writing paises along with rupees, write rupees left to the decimal point and paise to the right side. ಈಗ ಪೈಸೆ ಮತ್ತು ರೂಪಿನ ಬರಿಬೇಕಾಗತ್ತೆ, ಗೊತ್ತಾಯ್ತಲ್ಲ. ಸೊ ಫಸ್ಟ್ ಏನು ಮಾಡಬೇಕು, ಡೆಸಿಮಲ್ ಪಾಯಿಂಟ್ ಇರುತ್ತಲ್ಲ, ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ ರೂಪೀಸ್ನ ಬರಿಬೇಕು, ರೈಟ್ ಸೈಡ್ ಪೈಸೆ. ಸೊ ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ ರೂಪೀಸ್, ರೈಟ್ ಸೈಡ್ ಏನು ಬರಿಬೇಕು, ಪೈಸೆ. ಓಕೆ, ಸೊ 100 ಪೈಸೆ ಈಕ್ವಲ್ ಟು 1 rupee or rupee 1. Example, rupees 5.6. So 5.6 point left side is rupees, so that is 5 rupee. 0.6 multiply with 100 paise, so that is 60 paise. So 5.6 anta ideyalla, 5.6. so this is the decimal point. So decimal point left side is rupees, so 5 rupees. Okay, so decimal point right side paise convert ಮಾಡಬೇಕು. So 0.6 into 100 paise, so that is equal to 60 paise. 60 paise. So 5 rupees 60 paise. 5 rupees and 60 paise. Next, rupees 5.06. So this is 5 rupees 06 rupees anta helidre. So 5.06. So this one is 5 rupees. Okay, 5 rupees. ಇದೆಯಲ್ಲ 0.06 into 100 paise. So that is equal to how much? 6 paise. 6 paise. So 5 rupees 6 paise. 5 rupees and 6 paise. Next, while writing rupees along with 100 rupees, 100 rupees is written left to the decimal point and rupees to the right side. ಸೊ ಇವಾಗ ರುಪಿ ಮತ್ತು 100 ರೂಪಿ ಅದನ್ನು ಬರಿಬೇಕು. ವೈಲ್ ರೈಟಿಂಗ್ ರೂಪೀಸ್ ಅಲಾಂಗ್ ವಿತ್ 100 rupees, ಅವಾಗ ಫಸ್ಟ್ ಏನು ಮಾಡಬೇಕಾಗತ್ತೆ, 100 rupeesನ್ನು ಈಸ್ ರಿಟರ್ನ್ ಲೆಫ್ಟ್ ಟು ದಿ ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ 100 rupees ಬರಿಬೇಕು ಆ್ಯಂಡ್ ರೈಟ್ ಸೈಡ್ ರೂಪೀಸ್ ಮಾತ್ರ ಬರಿಬೇಕಾಗತ್ತೆ, ಗೊತ್ತಾಯ್ತಲ್ಲ. ಸೊ ವೈಲ್ ರೈಟಿಂಗ್ ರೂಪೀಸ್ ಅಲಾಂಗ್ ವಿತ್ 100 rupees, 100 rupees is written left to the decimal point and rupees to the right side. So 100 equal 100 rupee ಅಂದರೆ 1 ರೂಪೀದು 100 ಇದೆ. 1 ರೂಪೀದು 100 ಇದೆ ಅಂತ ಹೇಳಿದ್ರೆ ನಾವು ಅದನ್ನು 100 rupees ಅಂತ ಹೇಳ್ತೇವೆ. ಓಕೆ, ಸೊ 3.5 100 rupees 3.5 ಅಂತ ಇದೆ, 100. ಸೊ ಇದು ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ 100 rupees ಅಂತ ಹೇಳಬೇಕು. 300 rupees. ಓಕೆ, ಪ್ಲಸ್ ಇಲ್ಲಿ 0.5 100 rupees ಅಂತ ಹೇಳಿದ್ರೆ 1 ರೂಪೀದು 100, 1 ರೂಪೀದು 100 ಪೈಸೆ. ಸೊ ದಟ್ ಈಸ್ ಈಕ್ವಲ್ ಟು 1 ರೂಪೀದು 100 ಇದೆ, ಅಲ್ಲಿಗೆ 100 rupees ಆಯಿತು. ಸೊ ಮಲ್ಟಿಪ್ಲೈ ವಿತ್ 100. ಸೊ ಇಲ್ಲಿ 300 rupees ಪ್ಲಸ್ ಇದು 0.5 ಅಂದರೆ 5/10 ಇಂಟು 100. ಇದು ಕ್ಯಾನ್ಸಲ್ ಆಗುತ್ತೆ, ಇದು 50 ಆಯಿತು. 300 rupees
ಪ್ಲಸ್ ಇದು 100 ಅಂದ್ರೇನು, ಒಂದೊಂದು ರೂಪೀದು 100 ಏನಿದೆ, ಒಂದೊಂದು ರೂಪೀದು 100 ರುಪೀಸ್, ಇದು ರುಪೀಸ್. ಇಲ್ಲೇನಿದು 50 ರೂಪೀಸ್. ಈಗೇನು ಮಾಡಬೇಕು, 300 ಅಂದರೆ 3 × 100 ರೂಪೀಸ್ ಪ್ಲಸ್ 50 ರೂಪೀಸ್. ಸೊ ದಟ್ ಈಸ್ ಈಕ್ವಲ್ ಟು 300 rupees plus 50 rupees. So that is equal to 350 rupees. ಹೀಗೆ ಅದಾಯ್ತಲ್ಲ. ಅದರ ಬದಲು ಈಸಿ ಮೆಥಡ್ ಅಂತ ಹೇಳಿದ್ರೆ 3.500 ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಇದನ್ನು 300 ಗೊತ್ತಾಯ್ತಲ್ಲ, 300 0.5 × 100 ಅಂತ ಹೇಳಿದ್ರೆ 0.5 × 100 is 50. ಸೊ ಇಲ್ಲಿ 50 ಹಾಕ್ಕೊಳ್ಳಿ, ಆ್ಯಡ್ ಮಾಡಿದ್ರೆ 350. ಸೊ 350 ರೂಪೀಸ್ ಅಂತ ಹೇಳಿದ್ರೆ ಆಯಿತು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ರುಪೀಸ್ 10.6500 ಅಂತ ಇದೆ. ಸೊ ರುಪೀಸ್ 10.6500 ಓಕೆ. ಸೊ ಇದನ್ನು ಹೇಳಬೇಕು ಇವಾಗ. ಈಗೇನು ಮಾಡೋಣ, 10 × 100 ಈಕ್ವಲ್ ಟು ಎಷ್ಟಾಗುತ್ತೆ, 1000 ರೂಪೀಸ್ ಆಯಿತು. 0.65 × 100 ಈಕ್ವಲ್ ಟು ಎಷ್ಟಾಗುತ್ತೆ, 65 / 100 ಕ್ಯಾನ್ಸಲ್, 65 ರೂಪೀಸ್. ಇದೆರಡು ಆ್ಯಡ್ ಮಾಡಿದ್ರೆ 1065 ರೂಪೀಸ್. ಸೊ ಎಷ್ಟು, 1065 ರೂಪೀಸ್, 1065 ರೂಪೀಸ್. ಓಕೆ. While writing 100 rupees along with 1000 rupees, so 100 rupees along with 1000 rupees ಬರಿಬೇಕು ಇವಾಗ. So 1000 rupees is written left to the decimal point and 100 rupees to the right side. So decimal point ಇದೆಯಲ್ಲ, ಡೆಸಿಮಲ್ ಪಾಯಿಂಟ್ ದ ಲೆಫ್ಟ್ ಸೈಡ್ ಏನು ಬರಿಬೇಕು, 1000 ರೂಪೀಸ್ ಬರಿಬೇಕಾಗತ್ತೆ. ಸೊ ರೈಟ್ ಸೈಡ್, ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್, ಸೊ 100 ರೂಪೀಸ್ನ ಬರಿಬೇಕು. ಗೊತ್ತಾಯ್ತಲ್ಲ. ಸೊ 1000 ರೂಪೀಸ್ ಅಂದರೆ ವೈಲ್ ರೈಟಿಂಗ್ 100 ರೂಪೀಸ್ ಅಲಾಂಗ್ ವಿತ್ 1000 ರೂಪೀಸ್. ಸೊ 1000 ರೂಪೀಸನ್ನು ಡೆಸಿಮಲ್ ಪಾಯಿಂಟ್ ದ ಲೆಫ್ಟ್ ಸೈಡ್ ಆ್ಯಂಡ್ 100 ರೂಪೀಸನ್ನು ಡೆಸಿಮಲ್ ಪಾಯಿಂಟ್ ದ ಲೆಫ್ಟ್ ಸೈಡ್ ರೈಟ್ ಸೈಡ್. ಈಗ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಇದು ಲೆಫ್ಟ್ ಸೈಡಲ್ಲಿ ಏನು ಬರಿಬೇಕು, 1000 ರೂಪೀಸ್. ರೈಟ್ ಸೈಡ್ ಏನು ಮಾಡಬೇಕು, 100 ರೂಪೀಸ್ ಅಷ್ಟೆ. ಯಾವಾಗ ಸ್ಮಾಲರ್ ಒನ್ ರೈಟ್ ಸೈಡಲ್ಲಿರುತ್ತೆ, ಬಿಗ್ಗರ್ ಒನ್ ಲೆಫ್ಟ್ ಸೈಡಲ್ಲಿರುತ್ತೆ ಅಷ್ಟೆ. ಸೊ ಎಕ್ಸಾಂಪಲ್ 4.8000 ಅಂತ ಇದೆ, 1000 ರೂಪೀಸ್. ಸೊ ರುಪೀಸ್ 4.8000 ಅಂತ ಇದೆಯಲ್ಲ, ಇದನ್ನು ಫಸ್ಟ್ ಏನು ಮಾಡಬೇಕು, ರುಪೀಸ್ 4 × 1000 ಅಂದರೆ ಹೀಗೆ 1000 ರೂಪೀಸ್. ನೆಕ್ಸ್ಟು ರೂಪೀಸ್ ಅಂತಲೇ ಇಟ್ಕೊಂಡಿರೋಣ, ಗೊತ್ತಾಯ್ತಲ್ಲ. ಸೊ 0.8 × 1000 ರೂಪೀಸ್. ಸೊ ಇದೆಷ್ಟಾಗುತ್ತೆ, 4000 ರೂಪೀಸ್. 4000 ರೂಪೀಸ್ ಈಕ್ವಲ್ ಟು ಇದು 8/10, 0 ಕ್ಯಾನ್ಸಲ್, 800 ರೂಪೀಸ್. ಇದೆರಡನ್ನು ಆ್ಯಡ್ ಮಾಡಿದಾಗ 4800 ರೂಪೀಸ್. ಸೊ 4800 ರೂಪೀಸ್. ಓಕೆ. ನೆಕ್ಸ್ಟ್ ರುಪೀಸ್ 12.8. ಸೊ ರುಪೀಸ್ 12.8000 ಅಂತ ಇದೆ, 1000. ಓಕೆ. ರುಪೀಸ್ 12.8000 ಅಂತ ಹೇಳಿದ್ರೆ, ಸೊ 12 × 1000 ರೂಪೀಸ್ ಈಕ್ವಲ್ ಟು, ಸೊ 12,000 ರೂಪೀಸ್. 12,000 ರೂಪೀಸ್. ನೆಕ್ಸ್ಟ್ 0.8 × 1000,
1000 rupees equal to, so 8 by 10, 8 by 10 0 0 cancel, 800, so 800 rupees. So add ಮಾಡಿದರೆ 12,800 rupees. 12,800 rupees. So 12,800 rupees. Okay. Next, while writing 1000 rupees along with lakh rupees. ಸೊ ಇವಾಗ ಏನು ಮಾಡಬೇಕು, ಲ್ಯಾಕ್ನ ಡೆಸಿಮಲ್ ಪಾಯಿಂಟ್ ಇದು. ಈಗ 1000 ಮತ್ತು ಲ್ಯಾಕ್ ಬಗ್ಗೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಲೆಫ್ಟ್ ಸೈಡ್ ಏನು ಮಾಡಬೇಕು, ಲ್ಯಾಕ್ ಬರಿಬೇಕು. ರೈಟ್ ಸೈಡ್ ಏನು ಮಾಡಬೇಕು, 1000 ಬರಿಬೇಕು ಅಷ್ಟೆ. ಯಾವಾಗಲೂ ಚಿಕ್ಕದನ್ನು ಸ್ಮಾಲರ್ ಒನ್ನನ್ನು ಲೆಫ್ಟ್ ಇದು ರೈಟ್ ಸೈಡ್ ಬರಿಬೇಕು, ಬಿಗ್ಗರ್ ಒನ್ನನ್ನು ಸೊ ಲೆಫ್ಟ್ ಸೈಡ್ ಬರಿಬೇಕು. ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ ಬಿಗ್ಗರ್ ನಂಬರ್, ರೈಟ್ ಸೈಡ್ ಸ್ಮಾಲರ್ದು. ಸೊ 7.5 ಲ್ಯಾಕ್ ಅಂತ ಇದೆ ರುಪೀಸ್, 7.5 ಲ್ಯಾಕ್ ಅಂತ ಇದೆ. ಗೊತ್ತಾಯ್ತಲ್ಲ. ಈಗ ಲ್ಯಾಕ್ ಅಂತ ಹೇಳಿದ್ರೆ 4 5 zeros. ಸೊ 7 into ಸೊ ಇಷ್ಟು ಅಲ್ಲಿಗೆ ಎಷ್ಟಾಯಿತು, ಇದು ರುಪೀಸ್ ಅಂತ ಹಾಕಿದರೆ, ಸೊ ರುಪೀಸ್ ಇದು ಇಲ್ಲಾರು ರುಪೀಸ್ ಬರಿಬೋದು ಅಥವಾ ಇಲ್ಲೇ ಬರಿಬೋದು. ಸೊ 7 ಲ್ಯಾಕ್, 7 ಲ್ಯಾಕ್ ಅಂದರೆ 5 zeros. ಅದಾಯ್ತಲ್ಲ. ನೆಕ್ಸ್ಟು 0.5 into 1 lakh ಅಂದರೆ 5 zeros rupees ಈಕ್ವಲ್ ಟು 5 divided by 10 ಅಂದರೆ 1 ಕ್ಯಾನ್ಸಲ್ ಆಗ್ತದೆ. ಅದಾಯ್ತಲ್ಲ. ಇನ್ನು 5 1 2 3 4 zeros ಅಷ್ಟೇ, 1 2 3 4 zeros. ಗೊತ್ತಾಯ್ತಲ್ಲ. ಸೊ ಆ್ಯಡ್ ಮಾಡಿದಾಗ 750000 7,50,000 rupees, 7,50,000 rupees, 7,50,000. Next 9.05 lakh, 9.05 lakh ಇದು ರುಪೀಸ್. 9.05 lakh rupeesನ್ನು ಏನು ಮಾಡಬೇಕು, ಈಗ 9 into lakh, ಲ್ಯಾಕ್ ಅಂದರೆ 5 zeros, 5 zeros rupees. Next that is equal to rupees 9 lakh, 9 5 zeros. Next 0.05 into 1 ಹಾಕ್ಬಿಟ್ಟು ಲ್ಯಾಕ್ ಅಂದರೆ 5 zeros rupees ಈಕ್ವಲ್ ಟು 5 divided by 100 ಅಂದರೆ 2 zeros ಕ್ಯಾನ್ಸಲ್ ಆದರೆ ಇನ್ನು 3 zeros, 3 zeros ಹಾಕ್ಬಿಟ್ಟು 5 ಬರಿಬೇಕು. ಇದು ರುಪೀಸ್. ಸೊ ಆ್ಯಡ್ ಮಾಡಿದರೆ 95,000 ಕರೆಕ್ಟ್ ಇದೆ ಅಲ್ಲ. ಓಕೆ. 9 lakh rupees, 9,05,000, 9,05,000 ಸರಿ ಇದೆಯಲ್ಲ, 9,05,000. ನೆಕ್ಸ್ಟ್ ರುಪೀಸ್ 25.42 ಲ್ಯಾಕ್ ಅಂತ ಇದೆ. ಸೊ ಅಲ್ಲಿಗೇನು ಮಾಡಬೇಕು, 25 into ಲ್ಯಾಕ್ ಅಂತ ಹೇಳಿದ್ರೆ 5 zeros. ಓಕೆ, ಇದು ರುಪೀಸ್. ನೆಕ್ಸ್ಟು 0.42 into 5 lakh ಅಂದರೆ 1 lakh ಅಂತ ಹೇಳಿದ್ರೆ 5 zeros rupees. ಸೊ ಈಕ್ವಲ್ ಟು rupees 25 lakh. ಗೊತ್ತಾಯ್ತಲ್ಲ. ಇದು ರುಪೀಸ್ ಎಷ್ಟು, 42 divided by 100 ಇದು ಅಂದರೆ 00 ಕ್ಯಾನ್ಸಲ್ ಆಯಿತು. 1 2 3 zeros ಬರಬೇಕು. 3 zeros ಆದಮೇಲೆ 42 ಬರುತ್ತೆ. ಗೊತ್ತಾಯ್ತಲ್ಲ. ಆ್ಯಡ್ ಮಾಡಿದರೆ rupees 25,42,000
2,000, 42,000, 25 lakh 42,000. So 25 lakh and 42,000 ಕದಾಯ್ತಲ್ಲ. ಹೀಗೆ ಈ ಥರ ಮಾಡೋದು. ಓಕೆ ಥ್ಯಾಂಕ್ ಯು ಸೋ ಮಚ್.